ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಈ ಪೆನ್ಡ್ರೈವ್ ಪ್ರಕರಣದಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಡಿ.ಕೆ. ಶಿವಕುಮಾರ್ ಮಧ್ಯೆಗಿನ ಟಾಕ್ ಫೈಟ್ ನಿಲ್ಲೋ ತರ ಕಾಣಿಸ್ತಾ ಇದೆ. ಇಲ್ಲಿವರೆಗೆ ಆ ಮಹಾನಾಯಕ ಅಂತ ಇದ್ರು. ಈಗ ತಿಮಿಂಗಿಲವನ್ನ ಎಳೆದು ತಂದಿದ್ದಾರೆ. ಅದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಇಲ್ಲಿವರೆಗೆ ಮಹಾನಾಯಕನ ಫೈಟ್ ಆಗ್ತಾ ಇತ್ತು. ಈಗ ಹೊಸ ಪದದ ಸೇರ್ಪಡೆ ಆಗಿದೆ. ತಿಮಿಂಗಿಲ ಅಂತ ಇದೆ. ಒಕ್ಕಲಿಗ ನಾಯಕತ್ವದ ರೇಸ್ನಲ್ಲಿ ದೊಡ್ಡ ತಿಮಿಂಗಿಲ ಕಾದಾಟವನ್ನು ಮಾಡ್ತಾ ಇದೆ. ಪ್ರಜ್ವಲ್ ಪೆನ್ಡ್ರೈವ್ ಕೇಸ್ನಲ್ಲಿ ಸ್ವಲ್ಪ ಗ್ಯಾಪ್ನ ನಂತರ ಮತ್ತೆ ಈ ಟಾಕ್ ವಾರ್ ಶುರುವಾಗಿದೆ. ಮತ್ತೊಮ್ಮೆ ಡಿ.ಕೆ.ಶಿ ವರ್ಸಸ್ ಎಚ್.ಡಿ.ಕೆ. ಪೆನ್ಡ್ರೈವ್ ಪ್ರಕರಣದಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಡಿ.ಕೆ. ಶಿವಕುಮಾರ್ ಮಧ್ಯೆ ಟಾಕ್ ಫೈಟ್ ಶುರುವಾಗಿದೆ. ಒಂದು ಕಡೆಯಿಂದ ಚುನಾವಣೆ ಸಂದರ್ಭದಲ್ಲಿ ಇತ್ತು ಇಬ್ಬರ ಮಧ್ಯೆ ಮಹಾನಾಯಕ ಅಂತೇಳಿ ಇಬ್ರು ಏಕವಚನದಲ್ಲೇ ಟಾಕ್ ಫೈಟ್ ಅನ್ನು ಮಾಡ್ತಾ ಇದ್ರು. ಬಹಳ ತಾರಕಕ್ಕೇರಿತ್ತು. ಸ್ವಲ್ಪ ಸಣ್ಣ ಗ್ಯಾಪ್ ಅನ್ನು ಕೊಟ್ಟರು. ಅದಾದ ನಂತರ ಈ ಪೆನ್ಡ್ರೈವ್ನ ಪ್ರಕರಣ ಬಂತು. ಪೆನ್ಡ್ರೈವ್ ಪ್ರಕರಣ ಬಂದಿದ್ದು ಈಗ ತಿಮಿಂಗಿಲವನ್ನ ಎಳೆದು ತಂದಿದ್ದಾರೆ. ದೇವರಾಜೇಗೌಡ ಬಂಧನದಲ್ಲಿ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಕೈವಾಡ ಇದೆ. ದೊಡ್ಡ ತಿಮಿಂಗಿಲದ ಆಡಿಯೋ ಬಿಟ್ಟಿದ್ದಕ್ಕೆ ಬಂಧನ ಆಗಿದೆ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ. ದೊಡ್ಡ ತಿಮಿಂಗಿಲ ಅಂದ್ರೆ ಯಾರು? ಹಾಗಾದ್ರೆ ಸರ್ಕಾರದಲ್ಲೇ ದೊಡ್ಡ ತಿಮಿಂಗಿಲ ಇದೆ, ಹೇಗೆ ಅರೆಸ್ಟ್ ಮಾಡ್ತಾರೆ ಅಂತಾನು ಕೇಳ್ಕೊಂಡ್ರು. ದೊಡ್ಡ ತಿಮಿಂಗಿಲ ಹಿಡಿದ್ರೆ ಸಣ್ಣ ತಿಮಿಂಗಿಲ ಸಿಗುತ್ತೆ. ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ವಿರುದ್ಧ ಮಾಜಿ ಸಿಎಂ ಕುಮಾರಸ್ವಾಮಿ ನಿನ್ನೆ ಕಿಡಿಕಾರಿದ್ರು. ಎಚ್.ಡಿ.ಕೆ ಆರೋಪಕ್ಕೆ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಕೂಡ ಒಂದು ತಿರುಗೇಟನ್ನು ಕೊಟ್ಟರು. ನಾನು ಡೈರೆಕ್ಟರು ಅಲ್ಲ, ಪ್ರೊಡ್ಯೂಸರು ಅಲ್ಲ, ನಾನು ಏನೂ ಅಲ್ಲ ಅಂತ ಡಿ.ಕೆ. ಶಿವಕುಮಾರ್ ಹೇಳಿದ್ರು. ಯಾರು ಯಾರನ್ನ ಬೇಕಾದರೂ ಬಡಿದು ನುಂಗಿ ಹಾಕಿಕೊಳ್ಳಲಿ, ನನಗೇನಂತೆ ಬ್ರದರ್ ಕುಮಾರಣ್ಣ, ಅಸೆಂಬ್ಲಿಯಲ್ಲಿ ಉತ್ತರ ಕೊಡ್ತೀನಿ ನಿಮಗೆ ಅಂತ ಹೇಳಿದ್ರು. ಪೆನ್ಡ್ರೈವ್ ಪ್ರಕರಣದಲ್ಲಿ ಎಚ್.ಡಿ.ಕೆ ಡಿ.ಕೆ. ಶಿವಕುಮಾರ್ ಟಾಕ್ ಫೈಟ್ ಮಾತ್ರ ನಿಲ್ಲೋ ಯಾವ ಲಕ್ಷಣನೂ ಕಾಣಿಸ್ತಾ ಇತ್ತು. ಇನ್ಯಾರು ಇದೇನೋ ದೊಡ್ಡ ತಿಮಿಂಗಿಲ ಅಂತ ಹೇಳೋರಲ್ಲ, ಇವತ್ತು ಶಾಸಕರೊಬ್ಬರು ಮಂಡ್ಯದವರು ಆ ದೊಡ್ಡ ತಿಮಿಂಗಿಲ ಹೇಳಿರೋದನ್ನ ಈ ಸಣ್ಣ ತಿಮಿಂಗಿಲಲ್ಲಿ ಹೇಳ್ತಾವೆ, ಬೇರೆ ಏನಿಲ್ಲ. ಈ ದೊಡ್ಡ ತಿಮಿಂಗಿಲ ಅಂದ್ರಲ್ಲ, ಆ ತಿಮಿಂಗಿಲ ಹಿಡಿದ್ರೆ ನಿಮ್ಗೆಲ್ಲ ಹೊರಗೆ ಬರ್ತದೆ. ಆ ತಿಮಿಂಗಿಲ ಇಟ್ಕೊಂಡ್ಬಿಟ್ಟು ಸಣ್ಣ ತಿಮಿಂಗಿಲ ಎಲ್ಲಿ ಹಿಡಿಯಕ್ಕಾಯ್ತದೆ ನೀವು? ಆ ದೊಡ್ಡ ತಿಮಿಂಗಿಲ ಎಲ್ಲ ತಿಂದಾಕಿದೆಯಲ್ಲ, ಅದರಿಂದಲೇ ಹಿಡಿತಾ ಇರೋದು ನಾನು. ಆ ದೊಡ್ಡ ತಿಮಿಂಗಿಲ ಸರ್ಕಾರದಲ್ಲೇ ಇದ್ದಾಗ ಎಲ್ಲಿ ಹಿಡಿತೀರಿ ನೀವು ದೊಡ್ಡ ತಿಮಿಂಗಿಲನ? ಅದಷ್ಟೇ ಅಲ್ಲ, ಅದೆಂತೂ ತಿಮಿಂಗಿಲ ಅಂತ ಹೇಳಿದ್ದಾರೆ, ದೊಡ್ಡ ತಿಮಿಂಗಿಲ. ಬಹುಶಃ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ದೊಡ್ಡ ತಿಮಿಂಗಿಲ ಯಾರು ಅಂತಕ್ಕಂಥದ್ದು ದೇಶದಲ್ಲೇ ಗೊತ್ತಿದೆ. ಈಗ ನಾನು ಅದನ್ನು ಮಾತಾಡಕ್ಕೆ ಹೋಗಲ್ಲ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಟೈಮ್ ವಿಲ್ ಆನ್ಸರ್, ಎಲ್ಲದಕ್ಕೂ ಉತ್ತರ ಕೊಡ್ತದೆ. ಈಗ ನಾನು ಉತ್ತರ ಕೊಡೋಕ್ಕಾಗಲ್ಲ. ಎಲ್ಲ ಯಾರು ಬೇಕು ಅವ್ರು ಹಿಡಿದು ಪಡೆದು ಎಲ್ಲರನ್ನೂ ತಂದು ಒಳಗಾಕಿ ಅವ್ರೇನು ನುಂಗ್ಕೊಳ್ಳಿ. ನಾನೇನು ಬರೀ ಎಕ್ಸಿಬಿಟ್ರು, ನಾನು ಡೈರೆಕ್ಟ್ರು ಅಲ್ಲ, ಪ್ರೊಡ್ಯೂಸ್ ಅಲ್ಲ. ಐ ಆಮ್ ಎನ್ ಎಕ್ಸಿಬಿಟರ್, ಥಿಯೇಟರ್ ಎಕ್ಸಿಬಿಟರ್ ನಾನು. ಬಟ್ ಕುಮಾರಣ್ಣಂಗೆ ಮಾತ್ರ ನನ್ನ ಬ್ರದರ್ಗೆ ಅಸೆಂಬ್ಲಿಲಿ ಉತ್ತರ ಮಾಡಲ್ಲ. ಹನುಮಂತ್ ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ಹನುಮಂತ್, ವೆರಿ ಗುಡ್ ಮಾರ್ನಿಂಗ್. ಒಂದು ಕಡೆಯಿಂದ ಉಪಮಾಲಂಕಾರಗಳನ್ನು ಬಳಕೆ ಮಾಡಿಕೊಂಡು ಹೊಸ ಪದಗಳಲ್ಲಿ ಬೈದಾಡ್ಕೊಳ್ತಾ ಇದ್ದಾರೆ. ಇಲ್ಲಿವರೆಗೆ ಮಹಾನಾಯಕ ಆಯಿತು, ಈಗ ತಿಮಿಂಗಿಲ ಬಂತು, ಇನ್ನು ಮುಂದೆ ಏನು ಬರುತ್ತೋ ಗೊತ್ತಿಲ್ಲ. ಎಲ್ಲಿಯವರೆಗೆ ಈ ಟಾಕ್ ಫೈಟು ಅಂತ? ವಸುದೇವ್, ಕಳೆದ ವಿಧಾನಸಭೆ ಚುನಾವಣೆಯಿಂದಲೂ ಕೂಡ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ, ಹಾಲಿ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರ ನಡುವೆ ಸಾಕಷ್ಟು ಟಾಕ್ ಫೈಟ್ ನಡೀತಾ ಇತ್ತು. ಅದರಲ್ಲೂ ಕೂಡ ಪ್ರಜ್ವಲ್ ಪ್ರಕರಣ ಹೊರ ಬಂದ ನಂತರದಲ್ಲಿ ಅದು ತಾರಕಕ್ಕೇರುವಂತದ್ದು. ಎಷ್ಟರ ಮಟ್ಟಿಗೆ ಅಂತಂದು ಹೇಳಿದ್ರೆ ವೈಯಕ್ತಿಕ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡುವ ಮಟ್ಟಿಗೆ ಜಿದ್ದಿಗೆ ಎಳೆದಿತ್ತು. ಇದೀಗ ಆ ಒಂದು ಫೈಟ್ ನಲ್ಲಿ, ಒಕ್ಕಲಿಗ ನಾಯಕತ್ವದ ಫೈಟ್ ನ ರೇಸ್ ನಲ್ಲಿ ಈಗ ತಿಮಿಂಗಿಲಗಳ ಕಾದಾಟದ ವಿಚಾರವೂ ಕೂಡ ಪ್ರಸ್ತಾಪ ಆಗಿರುವಂತದ್ದು. ಯಾವಾಗ ಈ ವಿಚಾರ ಪ್ರಜ್ವಲ್ ರೇವಣ್ಣವರ ವಿಚಾರದ ಸಂದರ್ಭದಲ್ಲಿ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರನ್ನ ಕಾಂಗ್ರೆಸ್ನ ಶಾಸಕರು, ಡಿ.ಕೆ. ಶಿವಕುಮಾರ್ ಅವರ ಆಪ್ತ ಶಾಸಕರು ಟಾರ್ಗೆಟ್ ಮಾಡಲಿಕ್ಕೆ ಹೊರಟರು, ಅವರ ವಿರುದ್ಧ ಹೇಳಿಕೆಗಳನ್ನ ಕೊಡ್ಲಿಕ್ಕೆ ಹೊರಟರು. ಅದರಿಂದ ಕೆಳಗಿರುವಂತಹ ಕುಮಾರಸ್ವಾಮಿ ಅವರು ಸರ್ಕಾರದಲ್ಲಿ ಮತ್ತು ಈ ಪ್ರಕರಣದಲ್ಲಿ ದೊಡ್ಡ ತಿಮಿಂಗಿಲ ಇದ್ದಾವೆ, ಆ ತಿಮಿಂಗಿಲಗಳನ್ನ ಹಿಡಿದ್ರೆ ಸಣ್ಣ ತಿಮಿಂಗಿಲಗಳನ್ನ ನಾವು ಈಸಿಯಾಗಿ ಹಿಡಿಬಹುದು ಅನ್ನೋ ಹೇಳಿಕೆಯನ್ನು ಕೊಡ್ತಾರೆ. ಈ ಒಂದು ಹೇಳಿಕೆಗೆ ಎಚ್.ಡಿ. ಕುಮಾರಸ್ವಾಮಿ ಅವರು ಕೊಟ್ಟಂತ ಹೇಳಿಕೆಯನ್ನ ಸಹಜವಾಗಿಯೇ ಅವರು ಕೂಡ ಪ್ರತ್ಯುತ್ತರ ಕೊಟ್ಟಿರುವಂತದ್ದು. ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರು, ನಾನು
ಇಲ್ಲಿ ಯಾವುದಕ್ಕೂ ಮಾತನಾಡುವುದಿಲ್ಲ. ಯಾಕೆಂತಂದ ಹೇಳಿದ್ರೆ ದೊಡ್ಡ ಕುಟುಂಬಕ್ಕೆ ಈ ರೀತಿ ಆಗ್ಬಾರ್ದು ಅನ್ನೋಂತ ಬೇಸರ ಇದೆ. ಆದ್ರೆ ರಾಜಕಾರಣದಲ್ಲಿ ಇದೆಲ್ಲವೂ ಕೂಡ ನಾನು ಫೇಸ್ ಮಾಡಿದ್ದೇನೆ. ಆದಾಗ್ಯೂ ಕೂಡ ನಾನು ಕುಮಾರಸ್ವಾಮಿ ಅವರಿಗೆ ಸದನದಲ್ಲಿ ತಕ್ಕ ಉತ್ತರವನ್ನು ಕೊಡ್ತೇವೆ ಅನ್ನುವಂತ ಮಾತನ್ನ ಹೇಳುವ ಮೂಲಕ ಕುಮಾರಸ್ವಾಮಿ ಅವರ ಸವಾಲಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರತಿ ಸವಾಲು ಹಾಕಿರುವಂತದ್ದು. ವಾಸುದೇವ್. ಓಕೆ, ಥ್ಯಾಂಕ್ ಯು ಹನುಮಂತ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.